ಬ್ರೋ, ಇವತ್ತು ಹೇಳ್ತಾ ಇರೋ ವಿಷಯ ಸ್ವಲ್ಪ ಜನರಿಗೆ ಬೇಸರ ಉಂಟು ಮಾಡಬಹುದು, ಆದ್ರೆ ಇದು ನಿಮ್ಮ ಜೀವನದ ಕಹಿ ಸತ್ಯ. ಇದು ಯಾವ ರೀತಿಯ ಕಹಿ ಸತ್ಯ ಅಂತ ಅಂದ್ರೆ ಈಗಿನ ಜನರೇಷನ್ ನ ಡಾರ್ಕ್ ರಿಯಾಲಿಟಿ ಆಫ್ ದ ಲೈಫ್. ಹಾಗಾದ್ರೆ ಈಗ ನಾವು ಇಂಟರ್ನೆಟ್ ಜಗತ್ತಿನ ಬಗ್ಗೆ ಮಾತಾಡೋಣ. ನೀವು ಇಂಟರ್ನೆಟ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀರೋ ಅಥವಾ ಇಂಟರ್ನೆಟ್ ನಿಮ್ಮನ್ನ ಯೂಸ್ ಮಾಡ್ಕೊಳ್ತಾ ಇದೆಯೋ? ಮೊದಲು ನಾವು ಪತ್ರಗಳನ್ನ ಕಳಿಸ್ತಾ ಇದ್ವಿ ಕಮ್ಯುನಿಕೇಶನ್ಗೋಸ್ಕರ. ಅದನ್ನ ರೀಪ್ಲೇಸ್ ಮಾಡಿರೋ ಟೆಕ್ನಾಲಜಿ ಯಾವ್ದು ಗೊತ್ತಾ? ಅದು ಇಮೇಲ್. ಈಗ ನಾನು ನಿಮ್ಗೆ ಫೇಸ್ಬುಕ್ ಅನ್ನ ಯಾಕೆ ನೀವು ಯೂಸ್ ಮಾಡ್ತೀರಾ ಅಂತ ಕೇಳಿದ್ರೆ ನೀವ್ ಹೇಳ್ತೀರಾ ನನ್ನ ಫೋಟೋನ ಹಾಕ್ಲಿಕ್ಕೆ ಮತ್ತು ನನ್ನ ಲೈಫ್ ಸ್ಟೈಲ್ ನ ತೋರಿಸ್ಲಿಕ್ಕೆ ಅಂತ. ಆದ್ರೆ ಫೇಸ್ಬುಕ್ ನ ಇನ್ವೆನ್ಷನ್ ಆಗಿರೋ ಒಂದು ಮೂಲ ಉದ್ದೇಶ ಏನಂದ್ರೆ, ಮೊದಲು ಜನರು ಒಬ್ಬರ ಜೊತೆ ಇನ್ನೊಬ್ರು ಕನೆಕ್ಷನ್ ಗಳನ್ನ ಬೆಳೆಸ್ಕೊಳ್ಳಿಕ್ಕೋಸ್ಕರ ಒಂದೊಂದು ಪಂಚಾಯತಿ ಅಥವಾ ಒಂದೊಂದು ಗ್ರೂಪ್ ನ ರೀತಿಯಲ್ಲಿ ಡಿವೈಡ್ ಆಗ್ತಾ ಇದ್ರು. ಈಗ ಅದನ್ನ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ತಂದಿದ್ದಾರೆ ಅಷ್ಟೇ ಬಿಟ್ರೆ, ನೀವು ಸೋಷಿಯಲೈಸ್ ಆಗ್ಲಿಕ್ಕೆ ಒಬ್ಬರನ್ನ ನೀವು ತಿಳ್ಕೊಳ್ಳಿಕ್ಕೋಸ್ಕರ ಬಿಟ್ರೆ ನಿಮ್ಮ ಜೀವನದಲ್ಲಿ ಏನೇನ್ ನಡೀತಾ ಇದೆ ಅದನ್ನೆಲ್ಲ ತೋರಿಸ್ಲಿಕ್ಕೆ ಇರುವ ಒಂದು ಪ್ಲಾಟ್ಫಾರ್ಮ್ ಅಲ್ಲ. ಇಲ್ಲಿ ನೀವು ಎಜುಕೇಶನ್ ಮೂಲಕ ಬೇಕಾದ್ರೂ ನಿಮ್ಮನ್ನ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ಇಲ್ಲಿ ನೀವು ನಿಮ್ಮ ಸಮಾಜಕ್ಕೆ ಒಂದು ಮೆಸೇಜ್ ಅನ್ನ ಕೂಡ ಕೊಟ್ಟು ನಿಮ್ಮ ಪರ್ಸನಾಲಿಟಿ ಹೇಗಿದೆ ಅನ್ನೋದನ್ನ ತೋರಿಸಬಹುದು. ಅದನ್ನ ಬಿಟ್ಟು ಬೇಡದೆ ಇರೋ ವಿಡಿಯೋಗಳನ್ನ, ಬೇಡದೆ ಇರೋ ಫೋಟೋಗಳನ್ನ ತೋರಿಸಿ ನಿಮ್ಮ ಪರ್ಸನಲ್ ಡೀಟೇಲ್ ಗಳನ್ನೆಲ್ಲ ಅಲ್ಲಿ ಶೇರ್ ಮಾಡೋದು ನನ್ನ ಮಟ್ಟಿಗೆ ಅಷ್ಟೊಂದು ಸರಿಯಲ್ಲ ಅಂತ ನಾನು ಭಾವಿಸ್ತೀನಿ. ಸೋಷಿಯಲ್ ಮೀಡಿಯಾ ಅಂತ ಅಂದ್ರೆ ಎಲ್ಲರಿಗೂ ನಿಮ್ಮ ಜೀವನವನ್ನ ತೋರಿಸಿ ಅದನ್ನು ಓಪನ್ ಆಗಿ ಇಡೋದಲ್ಲ. ಸರಿಯಾದ ಯೂಸ್ ಅನ್ನ ನೀವು ಮಾಡ್ಕೊಂಡಲ್ಲಿ ಸೋಷಿಯಲ್ ಮೀಡಿಯಾ ಅದೊಂದು ದೊಡ್ಡ ಟೂಲ್ ಆಗಿರುತ್ತೆ. ಈಗ ನಾನು ನಿಮ್ಗೆ ಕೇಳ್ತೀನಿ, ಇನ್ಸ್ಟಾಗ್ರಾಮ್ ನ ನೀವು ಯಾಕೆ ಯೂಸ್ ಮಾಡ್ತೀರಾ ಅಂತ. ತುಂಬಾ ಜನರಿಗೆ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ನ ಕೆಲಸ ಏನಂತ. ಇದರ ಮೂಲ ಉದ್ದೇಶವಾಗಿತ್ತು ಪ್ರೊಫೆಷನಲಿ ನೀವು ಹೇಗೆ ಗ್ರೋ ಆಗ್ಬೋದು ಅಂತ. ಇನ್ಸ್ಟಾಗ್ರಾಮ್ ನಲ್ಲಿ ನೀವು ತುಂಬಾ ಜನರಿಗೆ ನೋಡಿರ್ತೀರಾ, ಅವರ ಲೈಫ್ ಸ್ಟೈಲ್ ನ ಬಗ್ಗೆ ಅವರು ತೋರಿಸ್ತಾರೆ. ಅವರು ಬ್ಲಾಗರ್ ಗಳಾಗಿರ್ತಾರೆ ಅಥವಾ ಮಾಡೆಲ್ ಗಳಾಗಿರ್ತಾರೆ, ಅದೇ ಅವರ ಕೆಲಸವಾಗಿರುತ್ತೆ. ಆದ್ರೆ ನಿಮ್ಮ ಜೀವನ ಅದಲ್ಲ. ನಿಮ್ಮ ಜೀವನದಲ್ಲಿ ನೀವೇನಾದ್ರೂ ಕೆಲಸವನ್ನ ಮಾಡ್ತಾ ಇದ್ದೀರಾ, ಅದೊಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ ನಿಮ್ಮ ಪ್ರೊಫೆಷನಲ್ ಸ್ಕಿಲ್ ಅನ್ನ ತೋರಿಸ್ಲಿಕ್ಕೋಸ್ಕರ ಅಥವಾ ನಿಮ್ಮ ಟ್ಯಾಲೆಂಟ್ ಅನ್ನ ತೋರಿಸ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಅದನ್ನ ಬಿಟ್ಟು ನೀವು ಫೇಸ್ಬುಕ್ ನ ರೀತಿಯಲ್ಲೇ ಇಲ್ಲೂ ಕೂಡ ಅಟೆನ್ಷನ್ಗೋಸ್ಕರ ಕಾಯ್ತಾ ಇದ್ದೀರಾ. ನೀವು ಫೇಸ್ಬುಕ್ ನ ಹೇಗೆ ಯೂಸ್ ಮಾಡ್ತಾ ಇದ್ದೀರೋ ಅದೇ ರೀತಿಯಲ್ಲಿ ಇನ್ಸ್ಟಾಗ್ರಾಮ್ ಕೂಡ ನೀವು ಯೂಸ್ ಮಾಡ್ತಾ ಇದ್ದೀರಾ. ಅದ್ರ ಒಂದು ನಿಮ್ಮಲ್ಲಿರುವ ಯಾವ್ದಾದ್ರು ಒಂದು ಸ್ಕಿಲ್ ಅನ್ನ ನೀವು ಪ್ರತಿನಿತ್ಯ ಅದರಲ್ಲಿ ಪೋಸ್ಟ್ ಮಾಡಿದಲ್ಲಿ ಜನರು ಕೂಡ ನಿಮ್ ಜೊತೆ ಕನೆಕ್ಟ್ ಆಗ್ತಾರೆ. ಏನೋ ಒಂದು ಕಲೆ ಇದೆ ಈ ವ್ಯಕ್ತಿಯಲ್ಲಿ ಅಂತ. ಆ ರೀತಿ ಈ ಇನ್ಸ್ಟಾಗ್ರಾಮ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಇದು ಒನ್ ಆಫ್ ದ ಗ್ರೇಟೆಸ್ಟ್ ಟೂಲ್ ನಿಮ್ಮ ಟ್ಯಾಲೆಂಟ್ ಅನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೋಸ್ಕರ. ನಾನು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಶಾರ್ಟ್ಸ್ ವಿಡಿಯೋಗಳನ್ನ ಹಾಕಿ ಜನರಿಗೆ ಅವೇರ್ ಮಾಡ್ತೀನಿ. ನೀವು ಕೂಡ ಅದನ್ನ ಮಾಡಬಹುದು. ನಿಮ್ಮ ಟ್ಯಾಲೆಂಟ್ ಎದರಲ್ಲಿದೆ ಅದರ ಬೇಸಿಸ್ ಮೇಲೆ. ಈಗ ನಾನು ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀನಿ ನಿಮ್ಗೆ, ಯೂಟ್ಯೂಬ್ ನ ಮೂಲ ಉದ್ದೇಶ ಏನು? ಈಗ ಆಲ್ರೆಡಿ ಟಿವಿಯ ಜಾಗವನ್ನ ಯೂಟ್ಯೂಬ್ ತೆಗೆದುಕೊಂಡಿದೆ. ನೀವೇನಾದ್ರೂ ಯೂಟ್ಯೂಬ್ ನಲ್ಲಿ ನಿಮ್ಮದೇ ಆದಂತ ಚಾನೆಲ್ ಅನ್ನ ಓಪನ್ ಮಾಡಿಲ್ಲ ಅಂದ್ರೆ ಟಿವಿ ಮೂಲೆಗಾಗತ್ತೆ. ನಿಮ್ಮದೇ ಆದಂತ ಓನ್ ಚಾನೆಲ್ ಅನ್ನ ರೆಡಿಯಾಗಿ ಇಟ್ಕೊಂಡಿರ್ಬೋದು. ಇದರಿಂದ ಆಗೋ ಅಡ್ವಾಂಟೇಜ್ ಏನಂದ್ರೆ ನೀವು ಇಲ್ಲಿ ಬ್ರ್ಯಾಂಡಿಂಗ್ ಅನ್ನ ಮಾಡ್ಬೋದು, ನೀವು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡ್ಬೋದು. ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅದರ ಬಗ್ಗೆ ನೀವು ಜನರಿಗೆ ಎಜುಕೇಟ್ ಮಾಡ್ಬೋದು. ಇದರ ಮೂಲಕ ಕೂಡ ನೀವು ಪ್ರೊಫೆಷನಲಿ ನಿಮ್ಮ ಲೀಡ್ಸ್ ಗಳನ್ನ ತೆಗೆದುಕೊಳ್ಬಹುದು. ಈಗ ನಿಮ್ಗೆ ನಾನು ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀನಿ, ಯೂಟ್ಯೂಬ್ ಚಾನೆಲ್ ಅನ್ನ ಓಪನ್ ಮಾಡೋದು ಟೈಮ್ ವೇಸ್ಟ್ ಅಂತ? ನಿಜವಾಗ್ಲೂ ಟೈಮ್ ವೇಸ್ಟ್ ಅಲ್ಲ. ಇದು ನಿಮ್ಮದೇ ಆದಂತ ಒಂದು ಟಿವಿ ಚಾನೆಲ್ ಇದ್ದ ಹಾಗೆ. ನೀವೇನಾದ್ರೂ ಇವತ್ತೇ ಅದನ್ನ ಓಪನ್ ಮಾಡಿದಲ್ಲಿ ಇನ್ನು 5-10 ವರ್ಷ ಬಿಟ್ಟು ಆ ಟಿವಿ ಚಾನೆಲ್ ಕೆಲವರ ಜನರ ಲೈಫ್ ನಲ್ಲಿ ಹೋಗಿ ಸೇರಿರುತ್ತೆ. ನಿಮ್ದು ಕೂಡ ಓನ್ ಟಿವಿ ಚಾನೆಲ್ ಗಳನ್ನ ಓಪನ್ ಮಾಡ್ಲಿಕ್ಕೆ ಬೆಸ್ಟ್ ವೇ ನನ್ನ ಪ್ರಕಾರ ಯೂಟ್ಯೂಬ್ ಚಾನೆಲ್ ಅನ್ನ ಓಪನ್ ಮಾಡಿ ಅಲ್ಲಿ ನಿಮ್ಮ ನಾಲೆಜ್ ಗಳನ್ನ ಎಕ್ಸ್ಪ್ಲೋರ್ ಮಾಡಿ. ಈಗ ನಾನು ನಿಮ್ಗೆ ಇನ್ಸ್ಟಾಗ್ರಾಮ್ ನ ಈಗಿನ ಯೂತ್ಸ್ಗಳು ಯಾವ ಡಾರ್ಕ್ ರಿಯಾಲಿಟಿಯ ಜೊತೆ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳಲಿಕ್ಕೆ ಬಂದಿದ್ದೀನಿ.